ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ದೆಹಲಿಯಲ್ಲಾಗ್ತಾ ಇದೆ ಮಿಂಚಿನ ಬೆಳವಣಿಗೆಗಳು. ದೆಹಲಿ ಅಂಗಳದಲ್ಲಿ ಕುಳಿತು ಡಿಸಿಎಂ ಡಿಕೆಶಿ ನ್ಯಾಚುರಲ್ ಜಸ್ಟಿಸ್ ದಾಳವನ್ನು ಉರುಳಿಸಿದ್ರ. ಶ್ರಮ ನಿಷ್ಠೆಗೆ ತಕ್ಕ ಪ್ರತಿಫಲದ ನಿರೀಕ್ಷೆಯಲ್ಲಿದ್ದೇನೆ ಎಂಬ ದಾಳ. ಡಿಕೆಶಿ ಒತ್ತಡ ಹೇರಿದ್ರೆ ಕ್ಯಾಬಿನೆಟ್ ಪುನರ್ರಚನೆಯೂ ಕೂಡ ಮುಂದೂಡಿಕೆಯಾಗುತ್ತಾ? ಡಿಕೆಶಿ ರಾಜಕೀಯ ದಾಳದ ಮೇಲೆ ಪುನರ್ರಚನೆಯ ನಿರ್ಧಾರ ನಿಂತಿದೆ. ಡಿಕೆಶಿ ಒತ್ತಡ ಜಾಸ್ತಿ ಆದರೆ ಪುನರ್ರಚನೆಗೆ ಸಿಎಂ ತಂತ್ರವನ್ನು ಹೂಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ ದೆಹಲಿಗೆ ಡಿಕೆ ಸಹೋದರ ಡಿಕೆ ಸುರೇಶ್ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ದೆಹಲಿ ಅಂಗಳದಲ್ಲಾಗುವಂತಹ ಬೆಳವಣಿಗೆಗಳು, ಯಾರನ್ನ ಯಾರು ಭೇಟಿ ಆಗ್ತಾರೆ, ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ತದನಂತರ ಹೈಕಮಾಂಡ್ ನಿರ್ಧಾರ ನಿಲುವು ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ದಲಿತ ಸಮಾವೇಶ ಆದಾಗ, ಸಿದ್ದರಾಮೋತ್ಸವ ಆದಾಗ ಹಲವು ಕಡೆಗಳಲ್ಲಿ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನಿಂದ ಸ್ಟೇ ತಂದು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಹೈಕಮಾಂಡ್ ಮಟ್ಟದಲ್ಲಿ ತಮಗಿರುವಂತಹ ವರ್ಚಸ್ಸು, ಶಕ್ತಿ, ಬಲ ಏನು ಅನ್ನೋದನ್ನು ತೋರಿಸಿದರು. ಈಗ ಮತ್ತೊಮ್ಮೆ ಅದೇ ರೀತಿಯ ತಂತ್ರವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ಡಿಸಿಎಂ ಭೇಟಿಯಾಗುವ ಮೊದಲೇ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಪರ್ಮಿಷನ್ ಅನ್ನು ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ವರಿಷ್ಠರ ಮಟ್ಟದಲ್ಲಿ ವರ್ಚಸ್ಸನ್ನು ಇಟ್ಕೊಂಡಿರುವ, ವರಿಷ್ಠರ ಜೊತೆಗೆ 1-to-1 ಕಾಂಟ್ಯಾಕ್ಟ್ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯ ಪ್ರಭಾವವನ್ನು ಬೀರಬಹುದು ಸಚಿವ ಸಂಪುಟ ಪುನರ್ರಚನೆ ಮತ್ತು ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಅಂತ ಹೇಳಿ? ಪ್ರೇಮ್, ಹಾಗೆ ನೋಡಕ್ಕೆ ಹೋದ್ರೆ ಮುಖ್ಯಮಂತ್ರಿಗಳು 2.5 ವರ್ಷದ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದೆ ಅಂತ ಮೊದಲಿಂದಲೂ ಹೇಳಿದ್ರು. ಈಗ ಇದೇ ನವೆಂಬರ್ 21ಕ್ಕೆ 2.5 ವರ್ಷ ಆಗ್ತಿರೋ ಹಿನ್ನೆಲೆಯಲ್ಲಿ ತಮ್ಮ ಮೊದಲಿನ ಲೆಕ್ಕಾಚಾರದಂತೆ ಒಂದು ಪ್ರಪೋಸಲ್ನ ಹಿಡಿದುಕೊಂಡು ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂಥದ್ದು. ಆದರೆ ಮುಖ್ಯಮಂತ್ರಿಗಳು ನಿರೀಕ್ಷೆ ಮಾಡದಂತೆ ರೀತಿಯಲ್ಲಿ ಅಷ್ಟು ಸುಲಭವಾಗಿ ಕ್ಯಾಬಿನೆಟ್ ರೀಶಫಲ್ ಆಗೇ ಬಿಡುತ್ತಾ ಅನ್ನುವಂಥದ್ದು ಸಹಜವಾದ ಕುತೂಹಲ ಮೂಡಿಸುವಂತಹ ಪ್ರಶ್ನೆ. ಯಾಕಂದರೆ ಪವರ್ ಶೇರಿಂಗ್ನ ವಿಚಾರ ಮೊದಲಿಂದಲೂ ಕೂಡ ಚರ್ಚೆಗಿತ್ತು. ಅದು ಕೂಡ 2.5 ವರ್ಷದ ಪವರ್ ಶೇರಿಂಗ್ ಅನ್ನುವಂಥ ಚರ್ಚೆ ಇದ್ದಿದ್ದರಿಂದ ಮತ್ತು ರಾಷ್ಟ್ರ ರಾಜಕಾರಣದ ಕೆಲವು ಬೆಳವಣಿಗೆಯ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ಒತ್ತಡದಲ್ಲಿ ಇದ್ರೂ ಕೂಡ ಹಿಂದೆ ಕೊಟ್ಟ ಮಾತೇನಾರಿದ್ರೆ ಆ ಮಾತಿನಂತೆ ನಡೆದುಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆದರೆ ಏನು ಮಾತುಕತೆ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ ಇದುವರೆಗೂ ಕೂಡ ಬಹಿರಂಗ ಪಡಿಸದೇ ಇರೋದ್ರಿಂದ ಸಹಜವಾದ ಕುತೂಹಲ ಕ್ಯಾಬಿನೆಟ್ ರೀಶಫಲ್ ಅನ್ನೋದಷ್ಟು ಸುಲಭಕ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಿ ಕುಳಿತು ತಮ್ಮ ಪಾಲಿನ ನ್ಯಾಯವನ್ನು ಕೇಳುವಂತಹ ಮತ್ತು ಒತ್ತಡವನ್ನು ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿರೋದ್ರಿಂದ ಸಹಜವಾಗಿಯೇ ಇದು ಮತ್ತಷ್ಟು ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಸಾಧ್ಯತೆ ಇದೆ. ಹಾಗಾಗಿ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥದ್ದು ಸುಲಭವಾಗಿ ಆಗುತ್ತೆ ಅನ್ನೋದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ನನಗೆ ಕೊಡಬೇಕಾದಂಥ ನ್ಯಾಯವನ್ನು, ನನ್ನ ಶ್ರಮಕ್ಕೆ ಮತ್ತು ನಿಷ್ಠೆಗೆ ಕೊಡಬೇಕಾದಂಥ ನ್ಯಾಯವನ್ನು ಕೊಡಿ ಅನ್ನುವಂತಹ ಒತ್ತಡವನ್ನು ಹಾಕಲಿಕ್ಕೆ ಈಗಾಗಲೇ ಡಿಕೆ ಶಿವಕುಮಾರ್ ಮುಂದಾದಂತೆ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ತೀವ್ರ ಒತ್ತಡ ಜಾಸ್ತಿ ಆದರೆ ಕ್ಯಾಬಿನೆಟ್ ರೀಶಫಲ್ ಕೂಡ ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದ ನಂತರದಲ್ಲಿ ಇಬ್ಬರನ್ನು ಕೂರಿಸಿ ಒಂದು ಸಂಧಾನ ಮಾಡುವ ಪ್ರಯತ್ನಕ್ಕೆ ಮುಂದಾಗ್ತಾರೆ ಹೈಕಮಾಂಡ್, ಅಥವಾ ಸದ್ಯಕ್ಕೆ ಈ ಕಿರಿಕಿರಿಯೇ ಬೇಡ ಅಂತೇಳಿ ಒಂದಷ್ಟು ದಿನ ಮುಂದೂಡಿಕೆ ಮಾಡುವ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನುವಂಥ ಕುತೂಹಲನ ಹೆಚ್ಚಿದೆ ಈಗಿನ ಬೆಳವಣಿಗೆಗಳು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಕಾಂಗ್ರೆಸ್ 136 ಸೀಟನ್ನು ಪಡೆದು ಅಧಿಕಾರದ ಗದ್ದುಗೆಯನ್ನೇರಿದ್ರು. ಸಚಿವ ಸಂಪುಟ ಪುನರ್ರಚನೆ ಮತ್ತು ಅಧಿಕಾರ ಹಸ್ತಾಂತರದ ವಿಚಾರ ಒಂದು ರೀತಿ ಜೇನುಗೂಡು ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಿಹಾರದ ಎಲೆಕ್ಷನ್ನಲ್ಲಿ ಸೋತಂತಹ ಕಾಂಗ್ರೆಸ್ ಈಗ ಹತಾಶೆಯಲ್ಲಿರುವಂಥದ್ದು ಈ ಜೇನುಗೂಡೆಗೆ ಕೈ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ.